ಮನೆ ಸೊಂದಿಗೆ ಮಾತ್ರ ಕಾಣೋದು ಎಲ್ಲ. ನೆನಪೇ ಚಿರ ಔಷಧಿ ಈ ಮುಗಿದೋದ ಅಧ್ಯಾಯ ನೆನಪಾಗದಿ. ನಿ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ ಈ ಮುಗಿದೋದ ಅಧ್ಯಾಯ ನೆನಪಾಗದಿರಲಿ. ದೂರಾದರೇನು ಮರೆತೋದರೇನು ನಿನ್ನ ನೆನಪೇ ಚಿರ ಔಷಧಿ. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ. ನಕ್ಷತ್ರ ಕಾಲ್ಗೆಜ್ಜೆ ಮುಖಂತೆ ತಾನನ ತಂದನ ಕುಣಿಸಿದ ಯೌವನ ತಾನನ ತಂದನ ಕುಣಿಸಿದ ಯೌವನ. ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಇದೆ, ದಯವಿಟ್ಟು ಬರ್ರಿ, ಎಲ್ಲ ನೋಡಿದಂತಾರ ದಯವಿಟ್ಟು ಶೇರ್ ಮಾಡ್ರಿ. ಯಾಕಂದ್ರೆ ಕೆಲವರಿಗೆ ಆಸೆ ಇರ್ತಾವ ಬರ್ಬೇಕಂತೇಳಿ. ಗರ್ಭಕೋಶದಲ್ಲೇ ನಾನು ಕೃಷ್ಣವಾಣಿ ಕೇಳಿದೆ, ಚಕ್ರವ್ಯೂಹ ಭೇದಿಸೋದು ಒಂದಿದೆ. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ. ಮಚ್ಚ ನೀರೇ ಇಲ್ವಲ್ಲ, ಸೇತುವೆ ಕಟ್ಟಕ್ಕೆ ನೀರ್ ಹಾಕೋಬೇಕು. ಬ್ಯೂಟಿಫುಲ್ ಪಾಯಿಂಟ್. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ. ಕಪಿ ಸೇನೆಯು ನನ್ನದೊಂದಿದೆ.
ಅಲ್ಲಿ ಏನ್ ವಿಶೇಷತೆ ಇಲ್ಲಿ ಊರಿನ ಸ್ಥಳೀಯರು ಇವ್ರು ಅಲ್ಲಿ ಬಗ್ಗೆ ಇವ್ರಿಗೆ ಗೊತ್ತು ಅಲ್ಲಿ ಏನೈತಿ ಏನಿಲ್ಲ ಅಂತ ಹೇಳ್ತಾರ. ಬಸಂತುಂಬಿ ಅಂತ ಯಾವತ್ತು ಈಗಲ್ಲ ಅದು ಬಸಂತುಂಬಿ ಅಂತ ನೀವು ಅಲ್ಲ ನಿಮ್ ಹೆಸರು ಹೇಳ್ರಿ, ನೀವು ಯಾವ ಊರು? ಅಲ್ಲಿ ಹಲವನು ಮಲ್ಲಿಕಾರ್ಜುನ್ ಅಂತ ಹೇಳಿ. ಅದು ಯಾವ ದೇವಸ್ಥಾನ ಅಲ್ಲಿ ಇರೋದು? ದೇವಸ್ಥಾನ ಬಸಂತುಂಬಿ ಅಂತ ಅದು. ಬಸವಂತುಂಬಿ ತೋರ್ಸಪ್ಪ ಜೂಮ್ ಮಾಡಿ. ಅಲ್ಲಿ ಬಸವಂತುಂಬಿ ಅಂತ ದೇವಸ್ಥಾನ ಅಂತ ಹೇಳ್ತಾರ ಅವ್ರು. ಅಲ್ಲಿ ಏನೋ ವಿಶೇಷತೆ ಐತೆ ಅಂತಾರಲ್ಲ. ಅಜ್ಜ ಅಮ್ಮನ ಕಾಲದಿಂದನು ಬಸಂತುಂಬಿ ಅಂತ ಅವತ್ತಿನ ಕಾಲ ಮಾಡಿದಾರ. ಎಷ್ಟೋ ವರ್ಷದ ಕಾಲ ಆಗಿರೋದು. ಅಲ್ಲಿ ಏನೋ ಗವಿ ಐತೆ ಅಂತ ಹೇಳ್ತಾರಲ್ಲ, ಎಲ್ಲಿಂದ ಇಲ್ಲಿ ಬಸವನ ಹೆಜ್ಜೆ ಇದೆ. ಬಸವಣ್ಣನ ಒಂದು ಹೆಜ್ಜೆ ಐತೆ. ಅದಂಗ ಬಸವ ದೇವಸ್ಥಾನ ಅಂತ ಮಾಡಿದಾರ. ಆ ಹೆಜ್ಜೆ ಏನ ಯಾವ ತರ ಐತೆ? ನೀವು ಹೆಜ್ಜೆನೇ ಬಸವೇಶ್ವರದ ಹೆಜ್ಜೆನ. ಆ ಒಂದು ಬಸವೇಶ್ವರನ ಹೆಜ್ಜೆ ಅಂದ್ರೆ ಬಸವಣ್ಣನ ಒಂದು ಹೆಜ್ಜೆಯಲ್ಲಿ ನೀರ್ ಬರ್ತಾವ ಅಂತ ಹೇಳ್ತಾರೆ. ನೀರ್ ಯಾವಾಗ್ಲೂ ಇರ್ತದೆ ಅಲ್ಲಿ. ನೋಡಿದಿರಿ ನೀವು? ನೋಡ್ರಿ ಸ್ನೇಹಿತರೆ, ಅಲ್ಲಿ ಒಂದು ಬಸವಣ್ಣನ ಒಂದು ಹೆಜ್ಜೆ ಒಂದು ಕುರಿಗೋಸ್ಕರನ ಆ ದೇವಸ್ಥಾನ ಐತೆ ಅಲ್ಲಿ. ಅಲ್ಲಿ ಆ ಬಸವಣ್ಣನ ಹೆಜ್ಜೆಯಲ್ಲಿ ಯಾವಾಗಲೂ ಸತತ ನೀರ್ ಇರ್ತಾವ ಅಂತ ಹೇಳ್ತಾರ. ಇನ್ನೊಂದು ಹೇಳ್ತಾರ ಇಲ್ಲಿ ಸ್ಥಳೀಯರು, ಅದು ಎಷ್ಟು ಸತ್ಯನ ಗೊತ್ತಿಲ್ಲ, ಅಲ್ಲಿ ಬಿಟ್ಟಂತ ಒಂದು ನಿಂಬೆ ಹಣ್ಣಾಗ್ಲಿ ಒಂದು ತಾಂಬೂಲ ಆಗ್ಲಿ ಅಲ್ಲಿ ಬಿಟ್ರೆ ಇಲ್ಲಿ ಈಗ ನಾವೇನ ದೇವಸ್ಥಾನದಿಂದ ಬಂದ್ವಲ್ಲ, ತಿಮ್ಮಪ್ಪನ ದೇವಸ್ಥಾನದ ಆ ಮೂಲೆಯನ್ನು ಟರ್ನಿಂಗ್ ಆಗೈತಲ್ಲ ತುಂಗಭದ್ರಾ ನದಿ, ಅಲ್ಲಿ ಬಂದು ಹೇಳ್ತೈತೆ ಅಂತ ಹೇಳ್ತಾರ. ಎಲ್ಲಿ ಮತ್ತೆ ಎಲ್ಲಿ ಹೇಳ್ತಂತ ಅದು ಎಲ್ಲಿ ಇಲ್ಲಿ ಬಿಟ್ರ ಎಲ್ಲಿ ಹೇಳ್ತಾ ಅಂತ ಹೇಳ್ತಾರ. ಇದು ಬಸವನ ದೇವರ ದೇವಸ್ಥಾನದ ಹತ್ರ ಇರ್ತಕ್ಕಂತ ಒಂದು ಬಸವನ ಹೆಜ್ಜೆಯಲ್ಲಿ ಯಾವಾಗ್ಲೂ ಎನಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ಕೂಡ ಸಾಕಷ್ಟು ಯಾವುದೇ ಸಂದರ್ಭದಲ್ಲಿ ಬಂದ್ರು ಕೂಡ ನೀರು ಇರುತ್ತೆ. ಆ ನೀರಲ್ಲಿ ನಾವು ಎಲಿ ಮತ್ತು ನಿಂಬೆಹಣ್ಣು ಬಿಟ್ರೆ ಕುರುವತ್ತಿ ಬಸವೇಶ್ವರ ದೇವಸ್ಥಾನ ಅಂತ ಇದೆ ಕುರುವತ್ತಿಯಲ್ಲಿ. ಕುರುವತ್ತಿ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ರಿವರ್ ಅಲ್ಲಿ ಎಲಿ ಮತ್ತು ನಿಂಬೆಹಣ್ಣು ಅಲ್ಲಿ ಹೇಳುತ್ತೆ ಅಂತಂತ ಹೇಳ್ತಾರೆ. ಅದು ಎಷ್ಟು ಕಾಲ ತಗೊಳುತ್ತೆ ಅಂತಂದೇಳಿ ನಿಜಾನ ಸತ್ಯನ ಗೊತ್ತಿಲ್ಲ. ಬಟ್ ನಾವು ಈ ದಿನದವರೆಗೆ ಅದನ್ನ ಪರೀಕ್ಷೆ ಮಾಡಿ ನೋಡಿಲ್ಲ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಇಲ್ಲ ಬಸವನತುಂಬಿ ಮೇಲೆ ಎಲಿ ಮತ್ತು ನಿಂಬೆಹಣ್ಣು ಬಿಟ್ರೆ ಆ ಕುರುವತ್ತಿ ಬಸವಣ್ಣನ ದೇವಸ್ಥಾನದ ಮುಂಭಾಗದಲ್ಲಿ ಹೇಳುತ್ತೆ ಅಂತಂತ ಹೇಳ್ತಿದ್ರು. ಇಷ್ಟು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಛತ್ರಿಕಲ್ ಗುಡ್ಡ ಅಂತಂದು ಯಾಕೆ ಕರಿತಾ ಇದಾರೆ ಅಂತಂದ್ರೆ ಅಂದ್ರೆ ವಿಚಿತ್ರವಾಗಿದೆ ಈ ಬಂಡೆ. ಇಲ್ಲಿ ಬಂಡೆಗಳನ್ನಾಗಿರ್ಬೋದು ಮತ್ತೊಂದಾಗಿರ್ಬೋದು, ಇಲ್ಲಿರ್ತಕ್ಕಂಥ ಬಂಡೆಗಳನ್ನ ಕಟ್ ಮಾಡಿ ಯಾವುದ್ರ ಯಂತ್ರ ಬಳಸಿದಾರೋ ಅಥವಾ ಮ್ಯಾನ್ ಹ್ಯಾಂಡ್ಲ್ ಯೂಸ್ ಮಾಡಿ ಬಳಕೆ ಮಾಡಿದ್ರೆ ಗೊತ್ತಿಲ್ಲ. ಹಲವಾಗ್ಲಿನ ಸುತ್ತಮುತ್ತ ಇರತಕ್ಕಂತ ಕೆಲವು ರಾಜರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಗ್ರಾಮಗಳಲ್ಲಿ ಒಂದು ಅವರ ಆಳ್ವಿಕೆಗೆ ಅನುಕೂಲವಾದ ರೀತಿಯಲ್ಲಿ ಕೋಟೆಗಳನ್ನ ನಿರ್ಮಾಣ ಮಾಡಿದ್ರೆ ನಿಜಕ್ಕೂ ತುಂಬಾ ಅದ್ಭುತ ಅಂತಂದು ಹೇಳ್ಬೋದು. ಅದೇ ರೀತಿ ಈ ಒಂದು ಛತ್ರಿಕಲ್ ಗುಡ್ಡದ ಐ ಪಾಯಿಂಟಿಂಗ್ ನಾವು ಈ ಮೊದಲೇ ಏನು ತೋರಿಸಿದ್ರಲ್ಲ, ಆ ಐ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ತುಂಗಭದ್ರಾ ರಿವರ್ ಎಷ್ಟು ದೂರದಿಂದ ಇದೆ ಅಂದ್ರೆ ಸುಮಾರು 40ರಿಂದ 50 ಕಿಲೋಮೀಟರ್ ದೂರದವರೆಗೆ ತುಂಗಭದ್ರಾ ನದಿ ಇಲ್ಲಿ ಕಾಣಬಹುದು. ಇಂಥ ಒಂದು ಅದ್ಭುತವಾದಂತ ವಿಶಾಲವಾದಂತ ಒಂದು ತುಂಗಭದ್ರಾ ರಿವರ್ ಅನ್ನ ಇಲ್ಲಿ ಬಿಟ್ರೆ ಬೇರೆ ಎಲ್ಲಿ ಕಾಣಕ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಎಲ್ಲಿ ತನಕ ಕಾಣುತ್ತೆ ಅಂತಂದ್ರೆ ಹರಿಹರದ ಕಿರ್ಲಾಸ್ಕರ್ ಫ್ಯಾಕ್ಟರಿ ನಿಯರೆಸ್ಟ್ ಅಲ್ಲಿಂದ ಹಿಡಿದು ಮೈಲಾರದ ಆ ಕಡೆ ಸಿಂಟ್ಲೂರು ಬ್ರಿಡ್ಜ್ ಹೆಚ್ಚು ಕಮ್ಮಿ ಅಲ್ಲಿ ತನಕ ಕಾಣುತ್ತೆ ಅಂತಂತ ಹೇಳ್ಬೋದ್ರಿ. ನೋಡಿದ್ರಲ್ಲ ವೀಕ್ಷಕರ, ಈ ಊರಿನ ಸ್ಥಳೀಯರು ಇವರೆಲ್ಲ, ಈ ಊರಲ್ಲಿ ಇರ್ತಕ್ಕಂಥ ನಮ್ಮ ಫ್ರೆಂಡ್ಸ್ ಇವರೆಲ್ಲ, ನಾವೆಲ್ಲ ಕ್ಲಾಸ್ ಫ್ರೆಂಡ್ಸ್. ಅಂದ್ರೆ ಈ ಊರ ಬಗ್ಗೆ ಇವ್ರಿಗೆ ಎಲ್ಲ ಗೊತ್ತಿರ್ತೈತಿ. ಇಲ್ಲಿ ಏನೇನೈತಿ, ಏನೇನು ಕುರುಹುಗಳದಾವು, ಇತಿಹಾಸದ ಒಂದು ಅತಿ ಹೆಚ್ಚು ಪ್ರಾಚೀನ ನಮ್ಮ ಕರ್ನಾಟಕದ ಪ್ರಾಚೀನ ಕೋಟೆನೇ ಐತಿ. ಇಲ್ಲಿ ಪ್ರಾಚೀನ ಕಾಲದ ದೇವಸ್ಥಾನಗಳದಾವು, ಅದ್ರ ಬಗ್ಗೆ ಎಲ್ಲ ಗೊತ್ತು. ಎಷ್ಟೋ ಇಲ್ಲಿ ಹಾಳಾಗಿದಾವು. ಒಂದು 50% ಮಾತ್ರ ಇಲ್ಲಿ ನಾವು ನೋಡ್ಬೋದು. ಅದನ್ನೇ ನಾವು ಒಂದು 50% ನೋಡ್ಬೇಕಂದ್ರೆ ಬಹಳ ಒಂದು ಸುಂದರವಾದ ಒಂದು ವಾತಾವರಣದಲ್ಲಿ ಇವತ್ತು ನಾವು ಇದನ್ನು ನೋಡ್ತಾ ಇದ್ದೇವೆ. ನಮ್ಮ ಪುಣ್ಯ ಅಂತ ಹೇಳ್ಬೋದು. ಆ ಪುಣ್ಯ ನಿಮಗೂ ಸಿಗ್ಬೇಕಂದ್ರೆ ಆ ಒಂದು ಇದು ನಿಮಗೆ ಬರ್ಬೇಕಂದ್ರೆ ದಯವಿಟ್ಟು ಬನ್ನಿ. ನಿಮಗೆ ಆ ಖುಷಿ ಸಿಗುತ್ತೆ, ಆ ಒಂದು ನಾಲೆಡ್ಜ್ ಬೆಳಿತೈತಿ ನಿಮಗೆ. ಇಲ್ಲಿ ಕದಂಬರ ಕಾಲದ ಒಂದು ಕೋಟೆ ನೀವು ಇಲ್ಲಿ ಇದನ್ನ ಮಾಡ್ತೀರಿ. ಇಲ್ಲಿ ನೋಡ್ರಿ, ನಮ್ಮ ಮಂಜು ಅಂತ ಹೇಳಿ ನಮ್ಮ ಫ್ರೆಂಡ್ ಇವನು KB ಮಂಜು ಅಂತ ಹೇಳಿ, ಇವ್ರಿಗೆ ಗೊತ್ತು ಇಲ್ಲಿನ ಒಂದು ಇತಿಹಾಸ. ಇವ್ರಿಗೆ ಎಷ್ಟು ಗೊತ್ತ ಅಷ್ಟು ಗೊತ್ತ, ನೋಡ್ರಿ ಕೇಳ್ರಿ ಅವ್ರಿಗೆ ಕೇಳಂಗೆ. ಇಲ್ಲಿ ಇರ್ತಕ್ಕಂತ ಒಂದು ಇತಿಹಾಸದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಇಲ್ಲಿ ನಮಗೆ ಬಹಳ ಹೆಮ್ಮೆ ರೀ. ಆದ್ರೆ ಇದ್ರದ್ದು ಒಂದು ಬಹಳ ವ್ಯತ್ಯಾಸ ಐತಿ. ಹಾಲು ಬಾಗಿಲು ಅಂತ ಹೇಳಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಹಲವಾಗಲು ಆಗಿ ಮಾರ್ಪಡುತ್ತೆ. ಅದಾದ ನಂತರ ಇಲ್ಲಿ ಊರೊಳಗೆ ಒಂದು ಹಳೆ ಐತಿಹಾಸಿಕ ಸ್ಥಳ ಇದೆ. ಅದಕ್ಕೆ ತಿಮ್ಮಪ್ಪನ ಗುಡಿ ಅಲ್ಲ ರೀ, ಇದು ಕಲ್ಲೇಶ್ವರ ದೇವಸ್ಥಾನ. ಮತ್ತೆ ಅದನ್ನಲ್ಲದನೆ 5 ನಮ್ಮೂರಲ್ಲಿ 5 ಮಠಗಳು, ಪಂಚಮಠಗಳು ಅದಾವು. ಒಂದು ರಾಮಲಿಂಗ, ಅಂತರ್ಲಿಂಗ, ಜ್ಯೋತಿರ್ಲಿಂಗ, ಆಮೇಲೆ ಆದಿಲಿಂಗ, ಇನ್ನೊಂದು ಅವು ಎಲ್ಲಿದಾವೆ? ಊರು ಸುತ್ತಮುತ್ತಲು 5 ಲಿಂಗಗಳಿಂದ ಮಾರ್ಪಟ್ಟಿದೆ. ಇವು 5 ಲಿಂಗಗಳನ್ನು ನಮ್ಮ ಪ್ರತಿಷ್ಠಾಪನೆ ಮಾಡಿ ಅವಾಗಿನ ಇದ್ರಲ್ಲಿ ಪ್ರತಿಷ್ಠಾಪನೆ ಮಾಡಿ ಆದ್ಮೇಲೆ
ಈ ಊರು ಕಾಯಕ್ಕೆ ಅವೇ ನಮಗೆ ಮೂಲ ಇವಾಗಿದಾವು. ಆ ದೈವ ಒಂದು ಭಕ್ತಿ ಇರ್ತಕ್ಕಂತ ನಮ್ಮ ರಾಜರು ನಮ್ಮ ಊರಿನ ಒಂದು ಸೇಫ್ಟಿ ಕಟ್ಟಿರ್ತಕ್ಕಂಥ ಪಂಚಲಿಂಗ. ಹಾಗಾಗಿ ಇಲ್ಲಿ ಒಳ್ಳೆ ಸಮೃದ್ಧಿ, ಆಮೇಲೆ ರಿವರ್ ಬಾಂಡ್ ಆಗಿರೋದ್ರಿಂದ ಎಲ್ಲ ನದಿ ಬೆಲ್ಟ್ ಆಗಿರೋದ್ರಿಂದ ಇಲ್ಲಿ ಸಮೃದ್ಧವಾಗಿ ಬಹಳ ಜನರು ಬಹಳ ಚೆನ್ನಾಗಿ ನೀಟಾಗಿ ಮಾಡ್ತಾರೆ. ಸಮೃದ್ಧವಾದಂತ ಪ್ರದೇಶ ಇದೆ. ಯಾಕಂದ್ರೆ ಇಲ್ಲಿಯ ಒಂದು ವಾತಾವರಣ ಅಷ್ಟು ಚೆನ್ನಾಗಿರೋದ್ರಿಂದ ಇಲ್ಲಿ ಬೆಳತಕ್ಕಂಥ ಕೃಷಿ ಆಗಲಿ, ಮಾಡ್ತಕ್ಕಂಥ ಕೃಷಿ ಆಗಲಿ, ಇಲ್ಲಿ ನಡೀತಕ್ಕಂಥ ವ್ಯಾಪಾರಗಳಾಗಲಿ, ಇಲ್ಲಿನ ಸಂಸ್ಕೃತಿ ಆಗಲಿ, ಎಲ್ಲ ರಾಜರು ಇಲ್ಲಿನ ಒಂದು ಪ್ರದೇಶವನ್ನು ಕಣ್ಣನ್ನು ಹಾಕಿದ್ರೋದ್ರಿಂದ ಇಲ್ಲಿ ಹಲವಾರು ವಿಧಗಳು ನಡೆದವು. ಇಲ್ಲಿ ಕದಂಬರು ಆಳಿದಂಥ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದ ಕನ್ನಡದ ಮೊದಲ ರಾಜರು ಕದಂಬರರು. ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಿದಂಥ ರಾಜಮನೆತನ. ಆ ಕದಂಬರು ಆಳಿ ಇಲ್ಲಿ ಕೋಟೆ ಕಟ್ಟಿದಂಥ ನಾಡು ಇದೆ ಹೇಳ್ಬೇಕಂದ್ರೆ. ಇಲ್ಲಿನ ಕುರುಗಳು ಇವತ್ತಿಗೆ ಇದಾವೆ. ಈ ಕದಂಬರು ಆಳಿದಂಥ ಕುರುಗಳು ಎಲ್ಲ ಏನೋ ಸಿಗವೆ 1% ಇಲ್ಲ. ಇವತ್ತಿಲ್ಲಿ ಆ 1% ಐತೆ ಅಂತ ಅಂದ್ರೆ ಇಲ್ಲೇ ನಮ್ಮ ಹಲವಾರಲ್ಲಿ ಇರ್ತಕ್ಕಂಥ ಕೋಟೆ ಆಗಲಿ, ನಮ್ಮ ಈ ದುರ್ಗದ ಬೆಟ್ಟದಲ್ಲಿರ್ತಕ್ಕಂಥ ತಿಮ್ಮಪ್ಪನ ಗುಡ್ಡದಲ್ಲಿರ್ತಕ್ಕಂಥ ಕೋಟೆ ಆಗಲಿ, ಅವಕ್ಕೆಲ್ಲ ಮೂಲ ಸಾಕ್ಷಿಗಳು ಹಲವಾಗಲಾಗು ಇವತ್ತಿಗೆ ಇದಾವೆ ಆ ಕುರುಗಳು. ಅದನ್ನ ಬೇಕಾದ್ರೆ ತೋರಿಸ್ತೇನೆ ನಿಮಗೆ. ಇಲ್ಲಿ ಕಲ್ಲೇಶ್ವರ ದೇವಸ್ಥಾನ ಅಂತ ಐತಿ, ಅಲ್ಲಿ ಇದಾವೆ. ಅದು ಒಂದು ಅಪೂರ್ಣ ದೇವಸ್ಥಾನ ಆಗಿರೋದ್ರಿಂದ, ಅದು ಚಾಲುಕ್ಯರ ಕಾಲದಲ್ಲಿ ಅಪೂರ್ಣ ಆಗಿರೋದ್ರಿಂದ ಅದನ್ನ ಇತ್ತೀಚೆಗೆ ಮತ್ತೆ ಯಾದವ ರಾಜ ರಾಮಚಂದ್ರ ಬಂದು ಅದನ್ನ ಪೂರ್ಣಗೊಳಿಸಿದಾರ. ಅವರು ಸಿಮೆಂಟ್ ಸುಣ್ಣ ಮತ್ತು ಬೆಲ್ಲದ ಗಾರಿ ಬಳಸಿ ಅವರು ಪೂರ್ಣಗೊಳಿಸಿದಾರೆ. ಅಲ್ಲಿ ನಾವು ಅದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೈತಿ. ಕದಂಬರ ಇವರು ಚಾಲುಕ್ಯರ ಕಾಲದಲ್ಲಿ ಅವರು ಅಂಥದ್ದು ಏನು ಬಳಸಿಲ್ದನ ಕಲ್ಲಿಂದನ ಒಂದು ವಾಸ್ತುಶಿಲ್ಪ ನಿರ್ಮಾಣ ಮಾಡಿದ್ರು. ಆ ವಾಸ್ತುಶಿಲ್ಪ ಇಲ್ಲ ಅಂದ್ರೂ ಒಳಗಡೆ ಇರ್ತಕ್ಕಂಥ ದೇವರಾಗ್ಲಿ, ಆ ಸ್ತಂಭಗಳಾಗ್ಲಿ, ಆ ಶಾಸನಗಳಾಗ್ಲಿ ನಾವು ಇವತ್ತು ಕಂಡು ನಿಜವಾಗ್ಲೂ ಅದನ್ನ ನೀವು ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಅದರದ್ದು ಏನನ್ನೋದು. ಇಲ್ಲೊಬ್ರು ಸ್ಥಳೀಯರನ್ನ ನೀವು ಮಾಹಿತಿ ತಗೊಂಡ್ರೆ ಅದರ ಇತಿಹಾಸ ನೀವು ತಿಳಿಬಹುದು. ಬರ್ರಿ ಮುಂದೆ ಹೋಗೋಣ. ಬರಕ್ ಹಚ್ಚಿದಾರಲ್ಲಿ ಅವ್ರು ನೋಡ ಅಲ್ಲಿ ಇದ್ದಂತಾರ ಅವ್ರಿಗೆ ಇನ್ನು ಬಿಟ್ಟು ಬರಕ ಮನ್ಸಾಗವಲ್ದು. ಅಷ್ಟೊಂದು ಇಲ್ಲಿ ಆ ಒಂದು ವ್ಯೂವನ್ನ ನೋಡಿ ಅವ್ರು ಬಿಟ್ಟು ಬರಕ್ ಆಗವಲ್ದು. ಇನ್ನೂ ಬಾಳ ಐತಿ ನಾವು ಹೋಗಂತ ಟ್ರೆಕ್ಕಿಂಗ್. ನೋಡ್ರಿ ಇಲ್ಲಿ ತೋರ್ಸು ಆ ಗುಡ್ಡ ನಾವು ಹೋಗ್ಬೇಕು. ಈಗ ಅಲ್ಲಿ ಏನ್ ಹೇಳಿದ್ವಲ್ಲ ಬಸವನ ತಿಮ್ಮಿ ಗುಡ್ಡ ಅಂತ ಹೇಳಿ, ಅಲ್ಲಿಗೆ ಬರ್ಬೇಕು ನಾವು ಟ್ರೆಕ್ಕಿಂಗ್. ಆದ್ರೆ ಇಲ್ಲೇ ಅಲ್ಲೇ 1:30 ಆಯ್ತು. ಇನ್ನು ಎಷ್ಟೊತ್ತಾಗತ್ತೆ ನೋಡೋಣ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ
ಘರಿಗೇನು ಬೆಳೆಯಲ್ಲ, ಜಗ ನಡೆಯಲು ಕಾರಣ ನಾವಲ್ಲ, ಅದನೆಂದಿ ನೋಡಿ ಘಾಟ್ ಸೆಕ್ಷನ್ ಥರ ಐತಿ ಇಲ್ಲಿ. ಇದು ಎಂತ ಬಸವೇಶ್ವರ ಹೇಳ್ರ, ಯಾವ ಬಸವೇಶ್ವರ ಇದು ಎಂತ ದೇವಸ್ಥಾನ? ಬಸವನ ತುಂಬಿ ದೇವಸ್ಥಾನ. ದೇವಸ್ಥಾನ ಅಂತೇಳಿ ಇಲ್ಲಿ ಹೇಳಿದ್ರಲ್ಲ, ಬಸವನ ಹೆಜ್ಜೆ ಐತೆ ಅಂತೇಳಿ, ಎತ್ತಿನ ಹೆಜ್ಜೆ. ಆ ಹೆಜ್ಜೆಯಲ್ಲಿ ನೀರು ಇರ್ತಾವೆ, ಯಾವಾಗಲೂ ನೀರು ಇರ್ತಾವ ಅಂತ ಹೇಳ್ತಾರೆ. ಕೈ ಇಟ್ಟರೆ ನೀರು ಅದಾವ ಇಲ್ಲಿ. ಇಲ್ಲಿ ಬಸವೇಶ್ವರ ಕಾಲಿಟ್ಟಂತ ಹೆಜ್ಜೆ ಬರುತ್ತೆ, ಹೆಜ್ಜೆ ಬರುತ್ತೆ ನೋಡ್ರಿ. ಇಲ್ಲಿ ಒಳಗಡೆ ಹಿಂಗೆ ಹೋಗುತ್ತದೆ, ಇಲ್ಲಿ ನೀರು ಇರ್ತಾವೆ, ಅದಾವಲ್ಲ ನೀರು ಅದಾವ. ತಕ್ಕ ಇದರಲ್ಲಿ ಅಡಿಕೆ ಎಲೆ, ಉತ್ತತ್ತಿ ಆಗಲಿ, ನಿಂಬೆಹಣ್ಣು ಆಗಲಿ ಬಿಟ್ರೆ ಕುರುವತಿ ಹತ್ರ ಹೋಗಿ ನದಿಯಲ್ಲಿ ಬರ್ತದಂತೆ, ತುಂಗಭದ್ರಾ ನದಿಯಲ್ಲಿ ಸಿಗ್ತೈತೆ ಅಂತ ಹೇಳ್ತಾರೆ. ಒಂದು 3 ದಿವಸಕ್ಕೆ ಹೋಗಿ ಅಲ್ಲಿಗೆ ಮುಟ್ತದಂತೆ. ಅಂತ ಒಂದು ಇಲ್ಲಿ ಕನೆಕ್ಷನ್ ಐತೆ ಅಂತ ಆ ನದಿಗೆ ಇಲ್ಲಿಗೆ ಹೇಳ್ತಾರೆ ಹಿರಿಯರಿಂದ. ಇದು ಎಷ್ಟು ಸತ್ಯನ ಏನೋ ಹೇಳ್ತಾರೆ. ಇದು ನಂಬಿಕೆ ಐತಿ ಇಲ್ಲಿ. ಎಲ್ಲಪ್ಪ ಇವ್ ನಡೆಯೋದು ತಗೊಳ್ರಿ ದೇವಸ್ಥಾನ. ಹೌದು ಹೇಳಿದೆ. ಇದು ಸುಮ್ಮನೆ ಹೆಜ್ಜೆ ಬರುತ್ತಿದೆ, ಇದರಲ್ಲೇ ನೀರು ಯಾವಾಗಲೂ ಇರ್ತದೆ ಅಂತ ಹೇಳ್ತಾರೆ. ಇದು ಕಾಲಕ್ರಮೇಣ ಒಳಗಟ್ಲ ಆಗಿರ್ಬೋದು. ಹೌದು, ಹಾಗಾಗಿ ಇಲ್ಲಿ ಬಸವೇಶ್ವರನ ದೇವಸ್ಥಾನ ಇದೆ. ಇವರು ಇಲ್ಲಿ ಪ್ರತಿ ದಿವಸನ ಪೂಜಾರಪ್ಪರು, ಇವರು ಪ್ರತಿ ದಿವಸ ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಇವತ್ತು ಕರ್ಸಿದೆ ನಿಮ್ಮ ಫೋನ್ ನಂಬರ್, ಯಾಕಂದ್ರೆ ಇಲ್ಲಿ ಬರ್ತಿರ್ತಾರೆ ಜನ, ಪೂಜೆ ಮಾಡಿಸ್ತಿರ್ಬೇಕಾದ್ರೆ ನಿಮ್ಗೆ ಸಂಪರ್ಕ ಮಾಡ್ತಾರೆ. ಹೇಳ್ರಿ ಯಾವ್ದಾದ್ರು ಒಂದು ಅಭಿಷೇಕ ಸ್ನೇಹಿತರೆ, ಇದು ಕಾಮಿಡಿ ಮಾಡಿದ್ದೆ ನಮ್ಮ ಸ್ನೇಹಿತ. ಇಲ್ಲಿ ಯಾವ ಪೂಜಾರಪ್ಪರು ಇರಲ್ಲ, ಇವರು ಓಡಿಸ್ಕೊಂಡು ಬರ್ತಾರೆ. ನಿಮಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಇವರು ಯಾವಾಗಲೂ ಸಿಗ್ತಾರೆ ನಿಮಗೆ. ಇವರು ದೇವ್ರು ಬರ್ತಾರೆ. ಕುಚ್ಚುಕು 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 ನೀನು ಚಡ್ಡಿ ದೋಸ್ತಿ ಕಾಣೋ ಕುಚ್ಚುಕು ಜೀವಕ್ಕಿನ್ನ ದಾಸ್ತಿ ಕಾಣೋ ಕುಚ್ಚುಕು
ನೆನಪೈತ ನಿಂಗೆ ಮರಕೋತಿಯಾಟ ಮರತೋಯ್ತ ನಿಂಗೆ ಬೆಳದಿಂಗಳೂಟ ನೆನೆಸ್ಕೊಂಡ್ರೆ ಈಗ್ಲೂ ಬಾಯ್ ತುಂಬ ಜೊಲ್ಲು ಕುಚುಕು 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 ಆಕಾ ಈ ಸ್ನೇಹಕ್ಕೆ ಯಾರ ದೃಷ್ಟಿನೂ ಬೀಳೇ ಇಲ್ಲಪ್ಪ. ಸೈಲೆಂಟ್ ಈ ಒಂದು ಟ್ರೆಕ್ಕಿಂಗ್ ಏನ್ ಗುಡ್ಡ ಹತ್ತೋ ಕಾರ್ಯಕ್ರಮ ಐತಲ್ಲ, ನಾಗರಾಜ್ ಮತ್ತೆ ಅವ್ರ ಚಿರಂಜೀವಿ ಅವರ ಒಂದು ಕನಸಿನ ಕೂಸಿದು 3-4 ಮುಂಚೆನೆ ನಮಗೆಲ್ಲರಿಗೂ ಹೇಳಿದ್ರು. ಅದು ಮುಂದೂಡ್ತಾ ಇವತ್ತು ಋಣಾನುಬಂಧ ಕೂಡಿ ಬಂದಿದೆ. ಆ ಋಣಾನುಬಂಧ ಕೂಡಿ ಬಂದು ಇವತ್ತೆಲ್ಲರೂ ಹತ್ತಿದೀವಿ. ಈ ಒಂದು ಏನು ನಾವೇನು ಬೆಳಗಿಂದ ಇಲ್ಲಿವರೆಗೂ ಬಂದಿದೀವಲ್ಲ, ಇದು ಎಲ್ಲೋದ್ರೂ ಸಿಗಲ್ಲ. ಇಷ್ಟೊಂದು ಖುಷಿ ಸಂತೋಷ ಯಾವ ಊರಿಗೆ ನಾವು 10,000 ಹಾಕೊಂಡು ಪಟ್ಟಿ ಹಾಕಿದ್ರು ಸಿಗಲ್ಲ. ಈ ಖುಷಿ ಸಿಗಲ್ಲ. ಈ ಊಟ, ಈ ಖುಷಿ, ವಾತಾವರಣ, ನಮ್ಮೂರು, ನಮ್ಮನೆಲ್ಲ ಅನ್ನೋದು ಏನೋ ಫೀಲಿಂಗು. ಜವಾರಿ ಖುಷಿ, ಸಿಕ್ಕಾಪಟ್ಟೆ ಜವಾರಿ ಖುಷಿ. ಹಂಗಾಗಿ ಎಲ್ಲರ ಕಡೆಯಿಂದನು ನಾಗರಾಜ್ ಮಿಸ್ಟರ್ ಅಂಡ್ ಮಿಸ್ಸಸ್ ಚಿಂಚಲಿ ಮತ್ತು ಸಂಸ್ಕೃತಿ ಮತ್ತು ಇವರ ಕುಟುಂಬಕ್ಕೆ ನಮ್ಮೆಲ್ಲರಿಂದನೂ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಾನು ಸುಂದರ ಮುಸ್ಸಂಜೆ ಟೈಮಲ್ಲಿ ನಾಗರಾಜ್ ಚಿಂಚಲಿ ಫ್ಯಾಮಿಲಿಗೆ ಇನ್ನೊಂದ್ಸರಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಇದು ಅದ್ಭುತ. ಎಲ್ಲರೂ ಏನೇ ಡ್ಯೂಟಿ ಮಾಡ್ತೀವಿ, ಏನೇ ಕೆಲಸ ಮಾಡ್ತೀವಿ, ರೈತರು ಬಿತ್ತೀವಿ, ಬೆಳಿತೀವಿ, ನಾವು ಕೆಲಸವನ್ನೇ ಮಾಡ್ತೀವಿ. ಆದ್ರೆ ಸಂತೋಷ, ಸುಖ, ನೆಮ್ಮದಿ, ಒಗ್ಗಟ್ಟು, ಸ್ನೇಹದ ಒಂದು ಗಟ್ಟಿತನ ಸಿಗ್ಬೇಕಪ್ಪ ಅಂದ್ರೆ ಅದು ಶ್ರೇಷ್ಠವಾದದ್ದು. ದುಡ್ಡಿಂದ ಕಳ್ಕೊಳಕ್ಕಾಗಲ್ಲ. ನಿಜವಾಗ್ಲು ಸ್ನೇಹ ಅನ್ನೋದು ಬಹಳ ದೊಡ್ಡದು. ಸ್ನೇಹ ಅನ್ನೋದು ಬಹಳ ದೊಡ್ಡದು. ಏನಿಲ್ಲ, ಈಗ ಎಲ್ಲೆಲ್ಲ ಬೇರೆ ಬೇರೆ ಕಡೆಗೆ ಡ್ಯೂಟಿ ಮಾಡ್ತಾರೆ. ಆಮೇಲೆ ರೈತರು ಇಲ್ಲೇ ಅದಾರೆ. ಈಗ ನಮ್ ಕನ್ಬಸ್ ಆಗಿರ್ಬೋದು, ಇವರಾಗಿ ನಮ್ಮ ಫೈಜುಲ್ ಆಗಿರ್ಬೋದು, ಎಲ್ಲರೂ ಕೂಡ ನಾವು ಗ್ರೂಪ್ ನಲ್ಲಿ ಎಲ್ಲ ಬಹಳ ಖುಷಿ ಅನಿಸ್ತೈತಿ. ಈಗ ನಾನು ಎಲ್ಲಾ ಕಡೆಗೆ ಬೇರೆ ಬೇರೆ ಹುಬ್ಳಿ, ಧಾರವಾಡ, ದಾವಣಗೆರೆ ಡ್ಯೂಟಿ ಮಾಡಿ ಬಂದೇವಿ. ಎಲ್ಲಾ ಸ್ನೇಹಿತರು 1,000 ಸ್ನೇಹಿತರು ಟಚ್ ಮಾಡಿ ಬಂದಿ ನಾನು. ಆದ್ರೆ ಈ ಸ್ನೇಹಿತರು, ಬಾಲ್ಯದ ಸ್ನೇಹಿತರು ಬಹಳ ಶ್ರೇಷ್ಠವಾದ ಸ್ನೇಹಿತರು. ಈಗ ಅವು ಹೆಂಗಂದಿ, ಈಗ ಆರ್ಥಿಕವಾಗಿ ಈಗ ಬಂದಾಗೆಲ್ಲ ಅವು ಆಟೋಮೆಟಿಕ್ ಟಚ್ ಆಗಿ ಹೋಗ್ತಿರ್ತಾರೆ ಅವ್ರು. ಆದ್ರೆ ಗಟ್ಟಿ ಸ್ನೇಹಿತರು ಅಂದ್ರೆ ಬಾಲ್ಯ ಸ್ನೇಹಿತರು. ಇವರೇ ಎಲ್ಲಿದ್ರು ಹೇಳೋದಂದ್ರೆ ಇದೆ ಒಗ್ಗಟ್ಟು. ಎಲ್ಲರೂ ಸೇರಿ, ಎಲ್ಲರೂ ಒಂದ್ಗೂಡಿ ಕಷ್ಟ ಸುಖಕ್ಕೂ ಭಾಗಿಯಾಗಿ ಎಲ್ಲರೂ ಸ್ನೇಹಿತನ ಶಾಶ್ವತವಾಗಿ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನ ಪ್ರತಿಯೊಬ್ಬರು ಮಾಡ್ಬೇಕು. ಶಾಶ್ವತವಾಗಿ ಯಾವಾಗ ಉಳಿತದಂದ್ರೆ ಯಾರಿಗೆ ಯಾವ ಕಮಲಾಗ್ಲಿ ಕೂಡ ಎಲ್ಲಾ ಸ್ನೇಹಿತರಿಗೂ ಮತ್ತೊಂದ್ಸರಿ ಧನ್ಯವಾದ ಹೇಳ್ತಾ ನನ್ನ ಅಮ್ಮ ನಮಸ್ಕಾರ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಏನೇ ಬರಲಿ, ಏನೇ ಬರಲಿ, ಗಪ್ ಓಕೆ. ನನ್ನೊಂದು ಒಂದೊಂದು ಆಸೆ ಇತ್ತು. ನಾನು ಪ್ರತಿ ಸರಿ ಕಳೆದ ಒಂದು ಮದುವೆ ಆದಾಗಿಂದ ನನ್ನ ಹೆಂಡತಿ ಕರ್ಕೊಂಡು ಕಳೆದ ಒಂದು 3-4 ತಿಂಗಳಿಂದ ಅದು ನನ್ನ ಹೆಂಡತಿ ಮತ್ತೆ ನನ್ನ 2 ಮಕ್ಕಳ ಆಸೆ ಆಗಿತ್ತು. ಆಕ್ಚುಲಿ ನನ್ನ 2 ಮಕ್ಕಳ ಆಸೆ ಆಗಿತ್ತು. ಆ ಮಕ್ಕಳ ಆಸೆಯನ್ನ ಈಡೇರ್ಸೋಕೋಸ್ಕರ ನಾನು ನನ್ನ ಎಲ್ಲಾ ಸ್ನೇಹಿತರನ್ನು ಇನ್ವೈಟ್ ಮಾಡಿದೆ. ಎಲ್ಲ ಬಂದವ್ರಿಗೆ ಎಲ್ಲರಿಗೆ ನಾನು ರಿಯಲಿ ಹ್ಯಾಟ್ಸ್ ಹೇಳ್ತೀನಿ. ಬರ್ದವ್ರಿಗೆ ಇನ್ನು ಎಲ್ಲರ ಈ ತರ ಕಂಡಕ್ಟ್ ಮಾಡಿದಾಗ ಬರ್ರಿ ಅಂತ ಹೇಳ್ತೀನಿ. ಬಂದಾಗ ನಾವು ಇಲ್ಲಿ ಖುಷಿ ಪಟ್ಟದ್ದು ಒಂದೇ, ನಾನು ನೆನ್ಪಿಟ್ಕೊಳೋದು, ಮತ್ತೆ ಬೇರೆ ಯಾವ್ದನ್ನು ನೆನ್ಪಿಟ್ಕೊಳಲ್ಲ. ನನಗೆ ಖುಷಿ ಈ ಒಂದು ಸಮ್ಮುಖದಲ್ಲಿ ನನ್ನ ಸ್ನೇಹಿತರ ಜೊತೆಗೆ ನಾನು ಸೇರಿ ನನ್ನ ಹೆಂಡತಿ ಮತ್ತು ಮಕ್ಕಳ ಆಸೆಯನ್ನ ಈಡೇರಿಸಿದ ಅನ್ನೋ ಒಂದೇ ಒಂದು ಭಾವನೆ ನನಗಿರೋದು. ಜೊತೆಗೆ ಇದ್ರ ಜೊತೆಗೆ ನಾನು ಹೇಳೋದು, ಮತ್ತೆ ಇದ್ರ ಜೊತೆಗೆ ಒಂದೇ ಒಂದು ಹೇಳೋದು, ನಾನು ಫಿಟ್ನೆಸ್ ಬಗ್ಗೆ ಬಹಳ ಯಾವಾಗಲೂ ಇದಿರ್ತೀನಿ. ನಾನು ಇವತ್ತು ಹಿಂಗೆ ಬಂದೀನಿ ಅಂತಂದ್ರೆ ನಾಳೆ ಬೆಳಿಗ್ಗೆ ನಾನು 5 ಕಿಲೋಮೀಟರ್ 4 ಕಿಲೋಮೀಟರ್ ಓಡಲೇಬೇಕು. ಎಲ್ಲರೂ ನಾವೊಂದು 100 ವರ್ಷ ಬೇಡ, 50 ವರ್ಷ 70 ವರ್ಷ 80 ವರ್ಷ ಬದುಕೋಣ. ಅಲ್ಲಿ ತನಕ ನನ್ನ ಮಕ್ಕಳಿಗೆ, ಇದು ನಮ್ಮ ಅಪ್ಪಾಜಿ ಶಿಲ್ಪಾ ಆಂಟಿ ಮಗಳು, ನಮ್ಮ ಅಪ್ಪಾಜಿ ಫ್ರೆಂಡ್ ಮಗಳು ಇವರು, ಬಸವರಾಜನ ಫ್ರೆಂಡ್ ಮಗಳು ಇವರು,
ನಮ್ಮ ಅಪ್ಪಾಜಿ ಫ್ರೆಂಡ್ ಮಗಳು ಅನ್ನೋ ಭಾವನೆ ಬರ್ಬೇಕು. ಆ ರೀತಿ ನಾವು ಆರೋಗ್ಯ ಫಿಟ್ನೆಸ್ ಚೆನ್ನಾಗಿಟ್ಕೋಣ. ಸುಮಾರು ಒಂದು 70-80 ವರ್ಷ ಬದುಕೋಣ. ಹೌದಾ? ಅಂದ್ರೆ ಆರೋಗ್ಯ ಚೆನ್ನಾಗಿಟ್ಕೋಬೇಕು. ನನ್ನ ಫಿಟ್ನೆಸ್ ಚಾಲೆಂಜ್ ಅಲ್ಲಿ ಅಲ್ಲ, ಈ ಫಿಟ್ನೆಸ್ ಚಾಲೆಂಜ್ ಅಲ್ಲಿ ಎಲ್ಲರೂ ಪಾಸ್ ಆಗಿದ್ರೆ ಓಕೆ, ಥ್ಯಾಂಕ್ ಯು. ನನ್ನ ಮಕ್ಕಳ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ರಿಗೂ ಶುಭ ಸಂಜೆ. ಈ ದಿನ ಒಂದು ಬೆಟ್ಟ ಹತ್ತುವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂತಹ ಚಿಂಚಲಿ ಮತ್ತು ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನಗೆ ಫಿಸಿಕಲಿ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಯಾರಪ್ಪ ಅಂದ್ರೆ ಅವನೇ, ಚಿಂಚಲಿ ನಾಗರಾಜನೇ. ಇವತ್ತೆಷ್ಟೋ ನಮ್ಮ ಫ್ರೆಂಡ್ಸ್ ಹೇಳಿದ್ರು, ನಿಮ್ ವೀಕ್ ಆಗಿಬಿಡಲಿ ಅಂತಂದ್ರು. ನಿಜವಾಗ್ಲೂ ಅವನು ಓಡ್ತಾನೆ, ನಾನು ಓಡೋದಿಲ್ಲ. ಪ್ರತಿದಿನ ನಡೀತೀನಿ. ಅವನು 6 ಕಿಲೋಮೀಟರ್ 7 ಕಿಲೋಮೀಟರ್ ಓಡ್ತಾನಲ್ಲ, ನಾನು 6 ಕಿಲೋಮೀಟರ್ 7 ಕಿಲೋಮೀಟರ್ ನಡೀತೀನಿ. ಬಟ್ ನನಗೆ ಫಿಸಿಕಲಿ ನನಗೆ ಆರೋಗ್ಯವಾಗಿದ್ದೀನಿ. ಜೊತೆಗೆ ಒಂದ್ ಸ್ವಲ್ಪ ಇಡೀ ದಿನ ನಾನು ಚೆನ್ನಾಗಿರ್ತೀನಿ. ಬೆಳಿಗ್ಗೆ ಹೆಂಗಂದ್ರೆ ನಮ್ಗೇನು ಕೆಲಸ ಇರಲ್ಲ, 1 ಗಂಟೆ ನಾನು ಆರೋಗ್ಯಕ್ಕೋಸ್ಕರ ನಾನು ಮೀಸಲಿಟ್ರೆ ನಾವೆಲ್ಲ ಫ್ರೆಂಡ್ಸ್ ಚೆನ್ನಾಗಿರ್ತೀವ ಅನ್ನೋ ನನ್ನ ಅನಿಸಿಕೆ ಅಷ್ಟೇ. ಜೊತೆಗೆ ಬಹಳ ಖುಷಿ ಆಗತ್ತೆ. ಈ ತರದ ಕ್ಷಣಗಳನ್ನ ನಿಜವಾಗ್ಲೂ ಎಷ್ಟು ಕೋಟಿ ಕೊಟ್ರು ಸಿಗಲ್ಲ ನಮಗೆ. ಹೌದಾ? ನಿಜವಾಗ್ಲೂ ಎಲ್ಲದಕ್ಕಿಂತ ಖುಷಿ ಅಂದ್ರೆ ಮಾನಸಿಕ ಖುಷಿ. ಅದು ಇವತ್ತು ಸಖತ್ತಾಗಿ ಸಿಕ್ಕಿದೆ. ಹೌದಾ? ನಾವು ಹತ್ಬೇಕಾದ್ರೆ ದೈಹಿಕವಾಗಿ ಎಷ್ಟು ಕಷ್ಟಪಟ್ಟು ಹತ್ತಿದೀವಿ, ಬಟ್ ಮಾನಸಿಕವಾಗಿ ಫೈನಲಿ ಇಲ್ಲಿ ಬಂದ್ ನಿಂತಿದೇವಲ್ಲ, ಎಷ್ಟು ಖುಷಿ ಇದೆ. ಎಂಜಾಯ್ ಮನೆ ಸೇರ್ತೀವಿ ನಾವು. ಹೌದಾ? ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ. ನಿಜವಾಗ್ಲೂ ನೋಡ್ರಿ, ಫ್ರೆಂಡ್ಸ್ ಅಂತ ಅಂದ್ರೆ ಬರೀ ಖುಷಿಗೆ ಅಷ್ಟೇ ಅಲ್ಲ, ನಿಮ್ಮ ನೋವುಗಳು ಕಷ್ಟಗಳು ಏನಿರ್ಲಿ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ರಿ. ಎಲ್ಲರೂ ಇದಾರೆ ಇಲ್ಲಿ ಫ್ರೆಂಡ್ಸ್, ಎಲ್ಲರೂ. ಹೌದಾ? ದಯವಿಟ್ಟು ಏನೇ ಇರ್ಲಿ ಓಪನ್ ಆಗಿ ಮಾತಾಡಿ, ಓಪನ್ ಆಗಿ ಹೇಳ್ಕೊಳ್ರಿ. ಇಲ್ಲೆಲ್ಲ ಒಂದು ಫ್ಯಾಮಿಲಿ ಇದು, ಓಕೆನಾ? ಇದು ಫ್ಯಾಮಿಲಿ. ದಯವಿಟ್ಟು ಮುಜುಗರ ಮಾಡ್ಬೇಡ. ನನಗೆ ನಿಜವಾಗ್ಲೂ ಈ ಟೈಮ್ ಇನ್ನೂ ಇಲ್ಲೇ ಇರ್ಬೇಕು ಅನ್ಸುತ್ತೆ. ಗುಡ್ಡ ನೋಡ್ಕೊಂತ ಈ ಗಾಳಿಯಲ್ಲಿ, ಹಚ್ಚ ಹಸಿರು ಪ್ರಕೃತಿಯಲ್ಲಿ ನಂಗೆ ತುಂಬಾ ಖುಷಿ ಆಗಿದೆ. ನಾನು ಎಷ್ಟೋ ಟ್ರಿಪ್ ಮಾಡಿದೀನಿ. ನಿಜವಾಗ್ಲೂ ಇದು ನಮ್ಮೂರಲ್ಲೇ ಇಂತ ಒಂದು ಪ್ಲೇಸ್ ನೋಡಿದ್ದು ನನಗೆ ಬಹಳ ಖುಷಿ ತಂದಿದೆ. ಆಮೇಲೆ ನಾವೀಗೆಲ್ಲ 40 ದಾಟಿದೀವಿ. ಸೊ ನಾನ್ ನಮ್ ಫ್ರೆಂಡ್ಸ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಿದೀವಿ ಅಂದ್ರೆ, ಫಿಟ್ನೆಸ್ ಅಂದ್ರೆ ಸ್ವಲ್ಪ ಆದ್ರೂ ವ್ಯಾಯಾಮ, ವಾಕಿಂಗ್ ಮಾಡ್ಬೇಕು, ಮತ್ತೆ ಪ್ರೋಟೀನ್ ತಗೋಬೇಕು. ಆಮೇಲೆ ಆದಷ್ಟು ಆಕ್ಟಿವ್ ಆಗಿರಕ್ ಟ್ರೈ ಮಾಡ್ಬೇಕು. ಥ್ಯಾಂಕ್ಸ್. ನಾನು ಫ್ರೆಂಡ್ಸ್ ಸಿಕ್ಕಕ್ಕೆ ಥ್ಯಾಂಕ್ಸ್. ಎಲ್ರಿ ಹಾಯ್, ಶುಭ ಸಂಜೆ. ಬಟ್ ತುಂಬಾ ಖುಷಿ ಆಗತ್ತೆ. ಇವತ್ತು ಬೆಳಗಿಂದ ಹಿಡಿದು ಈಗ 6 ಗಂಟೆ ಆಗಿದೆ ಸುಮಾರು. ಬಟ್ ಟ್ಯಾಂಕ್ಸ್ ಯಾರಿಗೆ ಹೇಳ್ಬೇಕಂದ್ರೆ ನಮ್ ನಾಗಣ್ಣಗೆ ಹೇಳ್ಬೇಕು. ನಾಗಣ್ಣಗೂ ಹಾಗೆ ಶಿವರಂಜನಿಗೆ ಎಲ್ಲರೂ ಚಪ್ಪಳಿ ಹಾಕ್ರಿ. ನಮಗೆ ಬೆಳಗ್ಗೆ ಒಳ್ಳೆ ತಿಂಡಿ, ಹಾಗೆ ಮಧ್ಯಾಹ್ನ ನಾಟಿ ಕೋಳಿ ಸಾರು, ಹೊರಗೆ ಊಟ. ನಾವು ಹುಟ್ಟಿದ್ದು ಸಾರ್ಥಕ ಆಗುತ್ತೆ ಅನ್ಸುತ್ತೆ. ಈ ಇದರಲ್ಲಿ ನಾವು ಈ ತರ ಊಟ ಮಾಡಿದೀವಿ ಅಂದ್ರೆ ಅದು ನಮ್ಮ ಸ್ನೇಹಿತನ ಅವ್ರ ಕಡೆಯಿಂದ ಊಟ. ತುಂಬಾ ಖುಷಿ ಆಗುತ್ತೆ. ನಮ್ಮ ಸ್ನೇಹ ಈಗ ಚಿರಕಾಲ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಎಲ್ಲರೂ ಸೇರಿ ಮಾತಾಡಿದ್ವಿ. ಈ ಕ್ಷಣ, ಈ ದಿನ ಎಷ್ಟು ವರ್ಷ ಇರ್ತೀವೋ ಎಷ್ಟು ವರ್ಷ ಇರಲ್ಲೋ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣಗಳನ್ನ ನಮ್ಮ ಸ್ನೇಹಿತರೆಲ್ಲ ನಾವು ಎಂಜಾಯ್ ಮಾಡ್ತಿದೀವಲ್ಲ. ಹೇಳ್ಬೇಕಂದ್ರೆ ನಮ್ಮ ಶಾಲಾ ಸ್ನೇಹಿತರು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಹೆವಿ ಸ್ಟ್ರಾಂಗ್. ನಮ್ಮ ಚಿರಕಾಲ ಇರ್ಲಿ ನಮ್ಮ ಸ್ನೇಹ ಅಂತ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳು.
ತಿಮ್ಮಪ್ಪಂಗುಡಿ ಹತ್ರದ ನೋಡೋಣ ಇನ್ನ ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮರೆಸೋ ಹೃದಯಕ್ಕೆ ಮಾತ್ರ ಕಾಣೋದು ಎಲ್ಲ.